ಹೌದಾ? ಹೌದು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನದ ಮುಂಚೆನೇ ಮಾಡಬೇಕಿತ್ತು. ಬಂದಿದ ತಕ್ಷಣ ನಾನು ನನ್ನ ಫ್ಯಾನ್ಸ್‌ನ ಭೇಟಿ ಆಗಬೇಕು ಅನ್ನೋದೇ ನನ್ನ ವಿಶ್ ಆಗಿತ್ತು. ಶೃಂಗೇರಿಗೆ ಹೋಗಿ ಆಶೀರ್ವಾದ ತಗೊಂಡು, ಅಮ್ಮನವ್ರ ಆಶೀರ್ವಾದ ತಗೊಂಡು, ಆಮೇಲೆ ಇಲ್ಲಿ ಬಂದು ನನಗೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಅಂದ್ಕೊಂಡೇ ಇರಲಿಲ್ಲ ಆ ಮಟ್ಟಕ್ಕೆ ಒಂದು ಫ್ಯಾನ್ಸ್ ಬಂದಿದ್ದಾರೆ ಆ್ಯಂಡ್ ಆ ಮಟ್ಟಕ್ಕೆ ವೆಲ್ಕಮ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಟ್ರೂಲಿ ನನ್ನ ಡ್ರೀಮ್ ಕಮ್ ಟ್ರೂ. ಬಿಗ್ ಬಾಸ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತು. ಇದೇ ನನ್ನ ಡ್ರೀಮ್ ಆಗಿತ್ತು ಕೂಡ. ಅತ್ತಿಗೆ ಸುಚಿ ಇವರೇ ಮೂಲ ಕಾರಣ ನಾನು ಹೋಗಿದ್ದಕ್ಕೆ. ಎಸ್. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ. ನಿಮಗೆ ಹೇಗೆ ಅನಿಸ್ತು ಆ್ಯಕ್ಚುಲಿ? ತುಂಬಾ ದೊಡ್ಡದಾಗಿ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ ತುಂಬಾ ದೊಡ್ಡ ಫ್ಯಾನ್ ಕ್ರೇಜ್ ಇದೆ. ಇಷ್ಟೊಂದು ಔಟ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಫ್ಯಾನ್ ಕ್ರೇಜ್ ಇದೆ ಅಂತಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಇಷ್ಟು ದೊಡ್ಡದಾಗಿ. ಅಂಡ್ ನಿಮಗೆ ಅಂತ ಸ್ಪೆಷಲ್ ಸರ್ಪ್ರೈಸಸ್ ಎಲ್ಲ ಇಟ್ಟಿದ್ದಾರೆ ಇವತ್ತು. ಸೊ ಹೇಳಿ. ಸರ್ಪ್ರೈಸ್ ನಂಗೆ ಆ್ಯಕ್ಚುಲಿ ಏನೂ ಹೇಳಲೇ ಇಲ್ಲ. ಫ್ಯಾನ್ಸ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಣ್ಣ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದ. ಬಿಕಾಸ್ ನಾನು ಅವಾಗ ನನ್ನ ಮೊಬೈಲ್ ಕಾಲ್ ನಾನು ಏನೂ ರಿಸೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದೆಲ್ಲ ನಂಗೆ ಸರ್ಪ್ರೈಸ್. ಏನೇನು ಆಗ್ತಿದೆಯೋ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ನನಗೆ ನಂಗೆ ಏನೂ ಹೇಳಿಲ್ಲ ಅಣ್ಣ. ಬಟ್ ನನಗೆ ಲೈಕ್ ಯೂಶ್ವಲಿ ನಾನು ನೋಡ್ತಾ ಇರೋದು ಸಂಗೀತ ಶೃಂಗೇರಿ ಆರ್ಮಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಸುಮಾರಷ್ಟು ಪೇಜ್ಗಳು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಣ್ಣ ನಂಗೆ ಏನೂ ಹೇಳಿಲ್ಲ. ಇಟ್ಸ್ ಅ ಸರ್ಪ್ರೈಸ್ ನೀನು ಬಾ ಅಂತ ಹೇಳಿರೋದು. ಅದಕ್ಕೆ ನಂಗೆ ರೆಡಿ ಮಾಡಿಬಿಟ್ಟು ಲಿಟ್ರಲಿ ಲೈಕ್ ನನ್ನ ಔಟ್ಫಿಟ್ ನನ್ನ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ತೊಗೊಂಡೆ. ಅಲ್ಲೇ ಬಂದು ಹುಲಿತಾ ಇದ್ದಾರೆ ಇವಾಗ ರೆಡಿ ಆಗೋಷ್ಟೊತ್ತಿಗೆ. ಸೊ ನನಗೆಲ್ಲ ಸರ್ಪ್ರೈಸ್ ಇವಾಗ ನೀವು ಬಂದಿರೋದು, ಇಷ್ಟು ಜನ ಸೇರ್ಕೊಂಡಿರೋದು ಆ್ಯಂಡ್ ನಂಗೆ ಅರ್ಥನೇ ಆಗಿಲ್ಲ ಅಲ್ಲಿಗೆ ಬರೋ ತನಕ ಏನು ನಡೀತಿದೆ ಅಂತ. ಇಟ್ಸ್ ಅ ಸರ್ಪ್ರೈಸ್, ಲಿಟ್ರಲಿ ಸರ್ಪ್ರೈಸ್. ನೋಡೋದಕ್ಕೆ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ, ಅವರೆಲ್ಲ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಇದ್ರ ಬಗ್ಗೆ ನನಗೆ ವಿಷಯ ಗೊತ್ತಿಲ್ಲ ಇನ್ನು. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಊರುಗಳಿಂದ ನಿಮ್ಮನ್ನ ನೋಡಕ್ಕೆ ಇವತ್ತು ಈ ಗ್ರೌಂಡ್ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಎಲ್ಲರನ್ನ ಮಾತಾಡಿಸ್ತೀನಿ. ಈ ವಿಷಯ ನಂಗೆ ಗೊತ್ತೇ ಇಲ್ಲ. ನಂಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಈ ರೇಂಜ್ ಆ್ಯಕ್ಚುಲಿ ನಂಗೆ ಏನು ಕಾಣಿಸಿರೋದು ಜಾಸ್ತಿ ಅಂದರೆ ಜಾಸ್ತಿ ಮಹಿಳೆಯರಿದ್ದಾರೆ ಇಲ್ಲಿ. ಆ್ಯಂಡ್ ಒಂದು ಹೀರೋಯಿನಿಗೆ ಮಹಿಳೆ ಫಾಲೋಯಿಂಗ್ಸ್ ತುಂಬ ಕಮ್ಮಿ ಇರುತ್ತೆ. ನಾನು ಮುಂಚೆ ಮಾಡಿರಬೇಕಿದ್ರು ಇದನ್ನು ನೋಡಿರೋದೇ ಕಮ್ಮಿ. ಇಷ್ಟು ಜನ ಮಹಿಳೆಯರು ಸೇರಿರೋದು ನಂಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಅವ್ರು ಬ್ಯುಸಿ ಇರ್ತಾರೆ, ಸುಮಾರಷ್ಟು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಆ್ಯಂಡ್ ಜನ ಸೇರಿರೋ ಜಾಗದಲ್ಲಿ ಜಾಸ್ತಿ ನಾನು ನೋಡಲ್ಲ ಯಾವಾಗಲೂ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಅದನ್ನ ನೋಡಿಬಿಟ್ಟು. ಎಲ್ಲರಿಗಿಂತ ಮುಂದೆ ಬಂದುಬಿಟ್ಟು ಕೈ ಹ್ಯಾಂಡ್ಶೇಕ್ ಮಾಡೋಕ್ಕೆ ಅವರೇ ಟ್ರೈ ಮಾಡ್ತಾ ಇದ್ದಾರೆ ಕೂಡ. ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದು ನನಗೆ. ಹೌದು ಇವಾಗ ಹೌದು ಹೌದು. ಸೊ ನಾನು ಬಂದ ತಕ್ಷಣ ಎಲ್ಲರೂ ಹೌದಾ ಹೌದಾ ಅಂತ ನಾನು ಹೌದು ಹೌದು ಅಂತಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಿದ್ರು ಕೂಡ ನಾನು ಒಂದು ಕಡೆ ನೀವೆಲ್ಲ ಈಗ ನಿಂತ್ಕೊಂಡಿದ್ರೆ ಯಾರಿಗೂ ಫೋಟೋ ಸಿಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೌದಾ ಅಂದ್ರೆ ಹೌದು ಅಂದೆ. ಅಯ್ಯೋ ನನ್ನ ಡೈಲಾಗೇ ನನಗೆ ಬಂತಲ್ಲ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಈ ರೇಂಜಿಗೆ ಕ್ರೇಜು ನಾನು ಯಾವತ್ತೂ ಇದ್ರ ಹಿಂದೆ ನೋಡಲಿಲ್ಲ. ಅಂದರೆ ತುಂಬ ಕಮ್ಮಿ ಈ ಥರ ಡೈ ಹಾರ್ಟ್ ಫ್ಯಾನ್ಸ್ ಇರೋದು. ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ನನಗೆ. ಹೌದಾ? ಹೌದು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನದ ಮುಂಚೆನೇ ಮಾಡಬೇಕಿತ್ತು. ಬಂದಿದ ತಕ್ಷಣ ನಾನು ನನ್ನ ಫ್ಯಾನ್ಸ್‌ನ ಭೇಟಿ ಆಗಬೇಕು ಅನ್ನೋದೇ ನನ್ನ ವಿಶ್ ಆಗಿತ್ತು. ಶೃಂಗೇರಿಗೆ ಹೋಗಿ ಆಶೀರ್ವಾದ ತಗೊಂಡು, ಅಮ್ಮನವ್ರ ಆಶೀರ್ವಾದ ತಗೊಂಡು, ಆಮೇಲೆ ಇಲ್ಲಿ ಬಂದು ನನಗೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಅಂದ್ಕೊಂಡೇ ಇರಲಿಲ್ಲ ಆ ಮಟ್ಟಕ್ಕೆ ಒಂದು ಫ್ಯಾನ್ಸ್ ಬಂದಿದ್ದಾರೆ ಆ್ಯಂಡ್ ಆ ಮಟ್ಟಕ್ಕೆ ವೆಲ್ಕಮ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಟ್ರೂಲಿ ನನ್ನ ಡ್ರೀಮ್ ಕಮ್ ಟ್ರೂ. ಬಿಗ್ ಬಾಸ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತು. ಇದೇ ನನ್ನ ಡ್ರೀಮ್ ಆಗಿತ್ತು ಕೂಡ. ಅತ್ತಿಗೆ ಸುಚಿ ಇವರೇ ಮೂಲ ಕಾರಣ ನಾನು ಹೋಗಿದ್ದಕ್ಕೆ. ಎಸ್. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ. ನಿಮಗೆ ಹೇಗೆ ಅನಿಸ್ತು ಆ್ಯಕ್ಚುಲಿ? ತುಂಬಾ ದೊಡ್ಡದಾಗಿ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ ತುಂಬಾ ದೊಡ್ಡ ಫ್ಯಾನ್ ಕ್ರೇಜ್ ಇದೆ. ಇಷ್ಟೊಂದು ಔಟ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಫ್ಯಾನ್ ಕ್ರೇಜ್ ಇದೆ ಅಂತಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಇಷ್ಟು ದೊಡ್ಡದಾಗಿ. ಅಂಡ್ ನಿಮಗೆ ಅಂತ ಸ್ಪೆಷಲ್ ಸರ್ಪ್ರೈಸಸ್ ಎಲ್ಲ ಇಟ್ಟಿದ್ದಾರೆ ಇವತ್ತು. ಸೊ ಹೇಳಿ. ಸರ್ಪ್ರೈಸ್ ನಂಗೆ ಆ್ಯಕ್ಚುಲಿ ಏನೂ ಹೇಳಲೇ ಇಲ್ಲ. ಫ್ಯಾನ್ಸ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಣ್ಣ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದ. ಬಿಕಾಸ್ ನಾನು ಅವಾಗ ನನ್ನ ಮೊಬೈಲ್ ಕಾಲ್ ನಾನು ಏನೂ ರಿಸೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದೆಲ್ಲ ನಂಗೆ ಸರ್ಪ್ರೈಸ್. ಏನೇನು ಆಗ್ತಿದೆಯೋ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ನನಗೆ ನಂಗೆ ಏನೂ ಹೇಳಿಲ್ಲ ಅಣ್ಣ. ಬಟ್ ನನಗೆ ಲೈಕ್ ಯೂಶ್ವಲಿ ನಾನು ನೋಡ್ತಾ ಇರೋದು ಸಂಗೀತ ಶೃಂಗೇರಿ ಆರ್ಮಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಸುಮಾರಷ್ಟು ಪೇಜ್ಗಳು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಣ್ಣ ನಂಗೆ ಏನೂ ಹೇಳಿಲ್ಲ. ಇಟ್ಸ್ ಅ ಸರ್ಪ್ರೈಸ್ ನೀನು ಬಾ ಅಂತ ಹೇಳಿರೋದು. ಅದಕ್ಕೆ ನಂಗೆ ರೆಡಿ ಮಾಡಿಬಿಟ್ಟು ಲಿಟ್ರಲಿ ಲೈಕ್ ನನ್ನ ಔಟ್ಫಿಟ್ ನನ್ನ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ತೊಗೊಂಡೆ. ಅಲ್ಲೇ ಬಂದು ಹುಲಿತಾ ಇದ್ದಾರೆ ಇವಾಗ ರೆಡಿ ಆಗೋಷ್ಟೊತ್ತಿಗೆ. ಸೊ ನನಗೆಲ್ಲ ಸರ್ಪ್ರೈಸ್ ಇವಾಗ ನೀವು ಬಂದಿರೋದು, ಇಷ್ಟು ಜನ ಸೇರ್ಕೊಂಡಿರೋದು ಆ್ಯಂಡ್ ನಂಗೆ ಅರ್ಥನೇ ಆಗಿಲ್ಲ ಅಲ್ಲಿಗೆ ಬರೋ ತನಕ ಏನು ನಡೀತಿದೆ ಅಂತ. ಇಟ್ಸ್ ಅ ಸರ್ಪ್ರೈಸ್, ಲಿಟ್ರಲಿ ಸರ್ಪ್ರೈಸ್. ನೋಡೋದಕ್ಕೆ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ, ಅವರೆಲ್ಲ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಇದ್ರ ಬಗ್ಗೆ ನನಗೆ ವಿಷಯ ಗೊತ್ತಿಲ್ಲ ಇನ್ನು. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಊರುಗಳಿಂದ ನಿಮ್ಮನ್ನ ನೋಡಕ್ಕೆ ಇವತ್ತು ಈ ಗ್ರೌಂಡ್ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಎಲ್ಲರನ್ನ ಮಾತಾಡಿಸ್ತೀನಿ. ಈ ವಿಷಯ ನಂಗೆ ಗೊತ್ತೇ ಇಲ್ಲ. ನಂಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್
ಈ ರೇಂಜ್ ಆ್ಯಕ್ಚುಲಿ ನಂಗೆ ಏನು ಕಾಣಿಸಿರೋದು ಜಾಸ್ತಿ ಅಂದರೆ ಜಾಸ್ತಿ ಮಹಿಳೆಯರಿದ್ದಾರೆ ಇಲ್ಲಿ. ಆ್ಯಂಡ್ ಒಂದು ಹೀರೋಯಿನಿಗೆ ಮಹಿಳೆ ಫಾಲೋಯಿಂಗ್ಸ್ ತುಂಬ ಕಮ್ಮಿ ಇರುತ್ತೆ. ನಾನು ಮುಂಚೆ ಮಾಡಿರಬೇಕಿದ್ರು ಇದನ್ನು ನೋಡಿರೋದೇ ಕಮ್ಮಿ. ಇಷ್ಟು ಜನ ಮಹಿಳೆಯರು ಸೇರಿರೋದು ನಂಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಅವ್ರು ಬ್ಯುಸಿ ಇರ್ತಾರೆ, ಸುಮಾರಷ್ಟು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆ್ಯಂಡ್ ಜನ ಸೇರಿರೋ ಜಾಗದಲ್ಲಿ ಜಾಸ್ತಿ ನಾನು ನೋಡಲ್ಲ ಯಾವಾಗಲೂ. ಸಿಕ್ಕಾಬಡೆ ಖುಷಿ ಆಗ್ತದೆ ಅದನ್ನ ನೋಡ್ಬಿಟ್ಟು. ಎಲ್ಲರಿಗಿಂತ ಮುಂದೆ ಬಂದುಬಿಟ್ಟು ಕೈ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಅವರೇ ಟ್ರೈ ಮಾಡ್ತಾ ಇದ್ದಾರೆ ಕೂಡ. ಸಿಕ್ಕಾಬಡೆ ಪ್ರೌಡ್ ಫೀಲಿಂಗ್ ಇದು ನನಗೆ. ಬರ್ತಾ ಇರ್ಬೇಕಾದ್ರೆ ಒಂದಿಷ್ಟು ಡೈಲಾಗ್ಗಳು ಬರ್ತಾ ಇತ್ತು, ನಿಮಗೂ ಅದು ಪರಿಚಿತ ಅನ್ಕೊಂತೀನಿ. ಹೌದು ಇವಾಗ ಹೌದು ಹೌದು. ಸೊ ನಾನು ಬಂದ ತಕ್ಷಣ ಎಲ್ಲರೂ ಹೌದಾ ಹೌದಾ ಅಂತ ನಾನು ಹೌದು ಹೌದು ಅಂತಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಿದ್ರು ಕೂಡ ನಾನು ಒಂದು ಕಡೆ ನೀವೆಲ್ಲ ಈಗ ನಿಂತ್ಕೊಂಡಿದ್ರೆ ಯಾರಿಗೂ ಫೋಟೋ ಸಿಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೌದಾ ಅಂದ್ರು. ಹೌದು ಅಂದೆ. ಅಯ್ಯೋ ನನ್ನ ಡೈಲಾಗೇ ನನಗೆ ಬಂತಲ್ಲ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಈ ರೇಂಜಿಗೆ ಕ್ರೇಜು ನಾನು ಯಾವತ್ತೂ ಇದ್ರ ಹಿಂದೆ ನೋಡಲಿಲ್ಲ. ಅಂದರೆ ತುಂಬ ಕಮ್ಮಿ ಈ ಥರ ಡೈ ಹಾರ್ಟ್ ಫ್ಯಾನ್ಸ್ ಇರೋದು. ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ನನಗೆ.